ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಪಿಕಪ್ ಬಂದ್ಬಿಟ್ಟು ಅರ್ಲೂರು, ಡ್ರಾಪ್ ಬಂದ್ಬಿಟ್ಟು ಹೊಸಪೇಟೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರೆ. ಏನು ಸರ್ ಐಟಮ್ ಅಂತ ಕೇಳಿದ್ಕೆ ಲೈಟಿಂಗ್ಸ್ ಐಟಮ್ ಅಂತ ಹೇಳ್ಯಾರೆ. ಸರಿ ಸರ್ ಆಯಿತು, ಪಿಕಪ್ ಲೊಕೇಶನ್ ಕರೆಕ್ಟ್ ಐತೆ ಅಂತ ಕೇಳಿದ್ಕೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ, ಗಾಡಿ ನಂಬರ್ ಸೇಮ್ ಐತೆ ಅಂತ ಕೇಳಿದ್ರು. ಹಾಂ ಸರ್ ಕರೆಕ್ಟ್ ಇದೆ ಸೇಮ್ ನಂಬರ್ ಅಂತ ಹೇಳಿದ್ಕೆ ಸರಿ ಆಯಿತು ಬನ್ನಿ ವೇ ಬಿಲ್ ಮಾಡ್ತೀನಿ ಅಂತ ಹೇಳ್ಯಾರೆ. ಹಂಗಾಗಿ ಇಲ್ಲಿಂದ ಪಿಕಪ್ಪು 4.25 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ. ದವಸ್ಪೇಟೆಗೆ ಅಲ್ಲಿ ಹೋಗಿ ಐಟಮ್ ಏನು ಜಾಸ್ತಿ ಇಲ್ಲ ಅಂತ ಹೇಳ್ಯಾರೆ. ಹೋದರೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಆಯಿತು, ಅಮೌಂಟ್ ಎಷ್ಟು ಬಿದ್ದೈತು ಎಲ್ಲ ಹೇಳ್ತೀನಿ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ ಹತ್ರ. ಟೈಮ್ ಅವಾಗ 1:15 ಆಗೈತೆ ಟೈಮು. ಇಲ್ಲಿದ್ದ ಇನ್ನೂ 1.25 ಕಿಲೋಮೀಟ್ರ್ ಆಯ್ತು, 5 ನಿಮಿಷ ತೋರಿಸ್ತಾ ಇದೆ ಪಿಕಪ್ ಲೊಕೇಶನ್. ಈ ರೋಡ್ ಸ್ಟ್ರೈಟ್ ಹೋದರೆ ಸಜ್ಜಾಪುರ ರೋಡ್ ಟಚ್ ಆಗುತ್ತೆ. ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಾರೆ. ನೋಡೋಣ, ಒಂದು 5 ನಿಮಿಷ ವೆಯ್ಟ್ ಮಾಡಿ ನೋಡೋಣ. ಇಲ್ಲೇ ಇದ್ದಾರೆ ನೋಡಿ ಕಸ್ಟಮರ್ ಅವರೇ. ಅದೇ ಪಿಕಪ್ ಲೊಕೇಶನ್ ಬಿಲ್ಡಿಂಗ್ ಅದೇ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಹೆವಿ ಲೋಡ್ ಮಾಡ್ತಾಯಿದ್ದಾರೆ. ಒಂದು ಬಾಕ್ಸ್ ಎಲ್ಲ ಲೋಡ್ ಆಗೈತೆ. ಬರೇ ಇದು ಬಾಕ್ಸ್. ಇಲ್ಲಿದೆ ಡ್ರಾಪ್ ಲೊಕೇಶನ್. ಚೆಕ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಆಯಿತಾ. ಬಿಲ್ ಕೇಳಿದ್ಕೆ ವಾಟ್ಸಪ್ಪಾಗಿ ಇದು ಮಾಡ್ತೀನಿ ಅಂತ ಹೇಳಿದ್ರು. ಟೋಟಲ್ ಎಲ್ಲಿದ್ದ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 78 ಕಿಲೋಮೀಟ್ರ್ ಇರುತ್ತೆ. ಅದು ರಿಂಗ್ ರೋಡಾಗ ಸಿಗೋದ್ರೆ 78, ನೈಸ್ ರೋಡಾಗ ಸಿಗೋದ್ರೆ 10 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತೈತೆ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಹಂಗಾಗಿ ಯಾರು ಸುತ್ಕೊಂಡು ಹೋಗ್ತಾರೆ. ಹಿಂಗೆ ಹೆಬ್ಬಾಳ ರಿಂಗ್ ರೋಡು, ನರ್ಮಂಗಲ ರೋಡ್ ಮ್ಯಾಗ ಹೋಗ್ಬೇಕು. ಅಮೌಂಟ್ ಬಂದ್ಬಿಟ್ಟು 2,891 ರೂಪಾಯಿ ಬಿದ್ದೈತೆ ಟೋಟಲಲ್ಲಿ ಅಮೌಂಟು ದವಸ್ಪೇಟೆ. ಇವತ್ತು ರಿಂಗ್ ರೋಡು ಫುಲ್ಲು ಫ್ರೀ ಆಗಿತ್ತು. ಇನ್ನೇನು ಇಲ್ಲಿದ್ದ ನಾನು ನಲ್ಮಂಗಲ ಹೈವೇ ಮ್ಯಾಗ ಹೋಗೋಣ ಅಂದ್ಕೊಂಡೆ. ಅದೇನೋ ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತಾಯಿತ್ತು. ಈ ಹೆಸರುಘಟ್ಟ ರೈಲ್ವೆ ಗೊಲ್ಲಳ್ಳಿ ಹಿಂಗೆ ಹೋಗ್ಬೇಕು ಅಂದ್ಕೊಂಡು ಹಿಂಗೆ ಹೋಗೋಣ. ಅದಕ್ಕೂ ಇದಕ್ಕೂ 4 ಕಿಲೋಮೀಟ್ರ್ ಕಡಿಮೆ. ಸಂತೆ ಬಿದ್ದೆ. ಇಲ್ಲಿದ್ದ ದವಸ್ಪೇಟೆ ತ್ಯಾಮಗೊಂಡ್ಲು ಬಿಟ್ಟು ಸ್ವಲ್ಪ ಮುಂದೆ ಟೋಟಲ್ ಇಲ್ಲಿದ್ದ 38 ಕಿಲೋಮೀಟ್ರ್ ಐತೆ. ಇದು ಹೆಸರುಘಟ್ಟದ ರೋಡು, ಈ ಕಡೆ ತುಮಕೂರು ರೋಡು. ಇಲ್ಲಿದ್ದ ಇನ್ನೂ 1 ಅವರ್ 20 ನಿಮಿಷ ತೋರ್ತೈತೆ ಡ್ರಾಪ್ ಲೊಕೇಶನ್. ಊಟ 4 ಹೊತ್ತಾಗೈತೆ. ಇದು ರೋಡ್ ಬಂದುಬಿಟ್ಟು ತ್ಯಾಮಗೊಂಡು ಲೆಫ್ಟ್ ಎತ್ಕೊಂಡು ರೈಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡ್ರೆ ಬೇಗೂರು ರೋಡ್ಗೆ ಹೋಗುತ್ತೆ, ರೈಟ್ ಎತ್ಕೊಂಡ್ರೆ ತ್ಯಾಮಗೊಂಡ್ಗೆ ಹೋಗುತ್ತೆ. ರೋಡ್ ಎಲ್ಲ ಸಿಕ್ಕಾಬಿಟ್ಟೆ ಕಿತ್ತಾಕ್ಬಿಟ್ಟಾರೆ. ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಫುಲ್ ಜಲ್ಲಿ ರೋಡು, ಹೆಂಗೆ ಸಿಕ್ಕಿದ್ರೆ ಹಂಗೆ ಕಿತ್ತೋಗ್ಬಿಟ್ಟೈತೆ. ಫುಲ್ ಜಲ್ಲಿ ಹಾಕ್ಬಿಟ್ಟಾರೆ. ಟೈಮ್ ಇನ್ನೂ 2 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ನು. 5:20 ಆಗೈತೆ ಟೈಮ್ ಅವಾಗೆ. ರೋಡ್ ಮಾತ್ರ ದವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರೆನ್ಸ್ ಇದೆ. ಕೇಳಿದ್ಕೆ ಸೆಕ್ಯೂರಿಟಿ ಅದೇ ರೋಡು ಡೆಡ್ ಎಂಡ್ ಹೋಗಿ ಅಂತ ಹೇಳ್ಯಾರೆ. ಹೋಗ್ತಾ ಇದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಸರ್ ಅಲ್ಲಿ ಲೆಫ್ಟ್ ಎತ್ಕೊಂಡು ಡೆಡ್ ಎಂಡ್ ಬನ್ನಿ, ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದೀನಿ. ಒಂದ್ಸರಿ ಕಸ್ಟಮರ್ಗೆ ಫೋನ್ ಮಾಡಬೇಕು. ಇದು 45ಕ್ಕೆ ಬಿಟ್ಟಿದ್ರೆ ಡ್ರಾಪ್ ಲೊಕೇಶನ್ಗೆ ಟೈಮ್ ಇವಾಗ ಎಷ್ಟು ಗೊತ್ತಾ, 5:30 ಆಗೈತೆ. ಇವಾಗ ತಾನೇ ಬಂದು ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ದವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದು, ಫೇಸ್ 2. ಇವೆಲ್ಲ ಅನ್ಲೋಡ್ ಆಗೈತೆ. ನೆಕ್ಸ್ಟು ಯಾವ ಕಡೆ ಡ್ಯೂಟಿ ಬೀಳುತ್ತೋ, ಇಲ್ಲಾಂದರೆ ನೋಡ್ಬೇಕು. ID ಬೇರೆ ಸಸ್ಪೆಂಡ್ ಆಗೋಯ್ತೆ. ಇಲ್ಲೇ ಅನ್ಲೋಡ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿದ್ದೀನಿ. ಅಮೌಂಟ್ ಹಾಕಿರೆ
ಬನ್ನಿ ನೋಡೋಣ ಡ್ಯೂಟಿ ಎಷ್ಟೊತ್ತಿಗೆ ಬಿಡುತ್ತೆ ಇಲ್ಲಿಂದ. ಅನ್ಲೋಡ್ ಮಾಡಿ ಕರೆಕ್ಟಾಗಿ 20 ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಕಮಸಂದ್ರ. ಅಕಸ್ಮಾತ್ ನಾನು ನೋಡಿದೆ ಎಷ್ಟೋ ಟೈಮ್ ಬಂದಿದ್ದೀನಿ, ಒಂದೊಂದು ಟೈಮ್ ಬಿದ್ದಿಲ್ಲ. ಹೆಂಗ ನನ್ನ ಅದೃಷ್ಟ ಇವತ್ತು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ ಅಮೌಂಟ್ ಬಂದುಬಿಟ್ಟು 991 ರೂಪಾಯಿ. ಏನೋ ಒಂದೇ ಒಂದು ಬ್ಯಾಟ್ರಿ ಅಂತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಹೋಗ್ತಾ ಇದ್ದೀನಿ. ಅದೇ ರೋಡು ಹಿಂಗೆ ರಿಟರ್ನ್ ಹೋಗಿ ಅಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸುತ್ತೆ, ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ತಿರ್ಗಿ ಈ ಕಡೆ ರೋಡ್ಗೆ ಬರಬೇಕು. ಬನ್ನಿ ಹೋಗೋಣ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂಗೆ ಕಾಣಿಸ್ತೈತೆ ನೋಡಿ, ಅದೇ ಕಸ್ಟಮರ್ ನಿಂತಾರೆ ನೋಡಿ. ಅದೇ ಫೋಟೋ ಗೀಟ ತಗೊಂಡ್ರು ಒಳಗಡೆಗೆ. ಒಂದು 5 ನಿಮಿಷ ಎಂಟ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ನೋಡ್ಬೇಕು ಎಷ್ಟೊತ್ತಾಗುತ್ತೆ. ಹೆಂಗೋ ನಾನು ಹೆಂಗಿದ್ರು ಡ್ಯೂಟಿ ಬೀಳಲ್ಲ ಅಂದ್ಕೊಂಡಿದ್ದೆ, ಆದರೂ ಹೆಂಗೋ ಕಮ್ಸಂದ್ರಿಗೆ ಬಿದ್ದೈತೆ. ನೋಡೋಣ ಎಷ್ಟೊತ್ತಾಗುತ್ತೆ. ಟೈಮ್ ಅವಾಗೆ 6 ಗಂಟೆ ಆಗೈತೆ. ಎಂಟ್ರಿ ಮಾಡಿ ಒಂದು 15 ನಿಮಿಷಕ್ಕೆ ಇವಾಗ ತಾನೇ ಒಳಗಡೆ ಬಿಟ್ಟಾರೆ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಅಲ್ಲಿ ಇಟೆಚ್ ಇದೆ ಐತೆ, ಒಂದೇ ಒಂದು ಬ್ಯಾಟ್ರಿ. ಅದು ವೆಯ್ಟ್ ಎಷ್ಟು ಅಂತ ಗೊತ್ತಾಗಿಲ್ಲ. ಅಲ್ಲಿ ಹೋಗ್ತಲ್ಲಿ ವೆಯ್ಟು ಚೆಕ್ ಮಾಡಬೇಕು. ಒಂದೇ ಒಂದು ಬ್ಯಾಟ್ರಿ ಲೋಡ್ ಮಾಡ್ಯಾರೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ನು 27 ಕಿಲೋಮೀಟ್ರ್ ಐತೆ. ಗಾಡಿ ಹಿಂದೆಗಡೆ ಬ್ಯಾಟ್ರಿ ವೆಯ್ಟ್ ಇರೋದಕ್ಕೆ ಗಾಡಿ ಒಂದ್ಸರಿ ವೆಯ್ಟ್ ಚೆಕ್ ಮಾಡ್ತಾಯಿದ್ದಾರೆ. ಡ್ರಾಪ್ ಲೊಕೇಶನ್ಗೆ 7:40 ಬಂದಿದ್ದು. 10 ನಿಮಿಷ ಗೇಟ್ ಹತ್ರ ನಿಂತ್ಕೊಂಡು ಇಲ್ಲಿ ಬಂದಿದ್ದೀವಿ. ವೆಯ್ಟ್ ಚೆಕ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಏನೋ ಆಯಿತು. ಇಲ್ಲಿಂದ ಮನೆಗೆ 36 ಕಿಲೋಮೀಟ್ರ್ ಐತೆ. ಅಮೌಂಟ್ ಬಂದುಬಿಟ್ಟು 991 ರೂಪಾಯಿ ಕೊಟ್ಟರು ಕಸ್ಟಮರು. ಇಲ್ಲಿದೆ ಯಾವುದು ಡ್ಯೂಟಿ ಬಿಡೋಲ್ಲ. ಟೈಮ್ ಅವಾಗ 8:15 ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬರ್ರಿ. ವೆಯ್ಟಿಂಗ್ ಅಮೌಂಟ್ ಏನು ಬರಲಿಲ್ಲ, ಬೇಗನೆ ಅನ್ಲೋಡ್ ಮಾಡಿದೆ. ಆದರೂ 1 ಅವರ್ ವೆಯ್ಟಿಂಗ್ ಆಯಿತು. ನಾನು ಅಷ್ಟೊತ್ತಿಗೆ ಟ್ರಿಪ್ ಎಂಡ್ ಮಾಡಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ ಮನೆಗೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು 2 ಡ್ಯೂಟಿ ಇದ್ದ 3,891 ರೂಪಾಯಿ. ಅದರ ಕಮಿಷನ್ನು 700 ರೂಪಾಯಿ ಕಮಿಷನ್ನು. ಈ ವಿಡಿಯೋ ಯಾರು ಅವಾಗ 9:40 ಆಗೈತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ದೀರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ